Hi students, myself Girija DK, working as an assistant professor and HOD, Department of Computer Science, Government First Aid College, Madhugiri, Tumkuru University. So, in this session, we have to know about the constants. Last class ಅಲ್ಲಿ ನಾವು ಡೇಟಾ ಟೈಪ್ಸ್ ವೇರಿಯೇಬಲ್ಸ್ ತಿಳ್ಕೊಂಡ್ವಲ್ಲ ಆಪರೇಟರ್ಸ್, ಹಾಗೆ ನೆಕ್ಸ್ಟು ಟೋಕನ್ ಬಂದ್ಬಿಟ್ಟು ಕಾನ್ಸ್ಟೆಂಟ್ಸ್ ಅಂತ ಹೇಳಿಬಿಟ್ಟು, ಕಾನ್ಸ್ಟೆಂಟ್ ಇಸ್ ಎ ಫಿಕ್ಸ್ಡ್ ವ್ಯಾಲ್ಯೂ ದಟ್ ಡಸ್ ನಾಟ್ ಚೇಂಜ್ ಡ್ಯೂರಿಂಗ್ ದ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್. ಹೇಗೆ ವೇರಿಯೇಬಲ್ಲು ಮೆಮೊರಿ ಲೊಕೇಶನ್ಸ್ನ ಸ್ಟೋರ್ ಮಾಡ್ಕೊಳುತ್ತೋ, ಮತ್ತು ಅದು ಏನಾಗುತ್ತೆ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಮಾಡಿದಾಗ ದ ವ್ಯಾಲ್ಯೂ ಕ್ಯಾನ್ ಬಿ ಚೇಂಜ್ ವೇರಿಯೇಬಲ್. ಆದರೆ ಕಾನ್ಸ್ಟೆಂಟ್ ಇದು ಸಹ ಮೆಮೊರಿ ಲೊಕೇಶನ್ಸ್ನ ಸ್ಟೋರ್ ಮಾಡ್ಕೊಳುತ್ತೆ, ಬಟ್ ಆ ವ್ಯಾಲ್ಯೂ ಥ್ರೌಟ್ ದ ಪ್ರೋಗ್ರಾಮ್ ಹಾಗೇ ಇರುತ್ತೆ, ಏನು ಚೇಂಜಸ್ ಆಗಲ್ಲ. ಯು ಕ್ಯಾನ್ ಡಿಫೈನ್ ಯುವರ್ ಓನ್ ಕಾನ್ಸ್ಟೆಂಟ್ ಟು ಯೂಸ್ ಇಟ್ಸ್ ಇವನ್ ಪ್ರೋಗ್ರಾಮ್. ಸೊ ಇಲ್ಲಿ ನೀವು ಬೇಕಾದರೆ ನಿಮ್ಮ ಓನ್ ಆಗಿರುವಂಥ ಕಾನ್ಸ್ಟೆಂಟ್ಸ್ನು ಸಹ ನಾವೇನು ಮಾಡ್ಕೋಬೋದು, ಡಿಫೈನ್ ಮಾಡ್ಕೋಬೋದು. ದೇರ್ ಆರ್ ಟೂ ಟೈಪ್ಸ್ ಆಫ್ ಕಾನ್ಸ್ಟೆಂಟ್ಸ್ ಇನ್ ವಿಜುವಲ್ ಬೇಸಿಕ್. ಒನ್ ಈಸ್ ಸಿಸ್ಟಮ್ ಡಿಫೈನ್ಡ್ ಕಾನ್ಸ್ಟೆಂಟ್ ಆರ್ ಸಿಂಬಾಲಿಕ್ ಕಾನ್ಸ್ಟೆಂಟ್ ಆರ್ ಇಂಟ್ರೆನ್ಸಿಕ್ ಕಾನ್ಸ್ಟೆಂಟ್ ಆರ್ ನೇಮ್ಡ್ ಕಾನ್ಸ್ಟೆಂಟ್. 4 ನೇಮಲ್ಲಿ ನಾವು ಇದನ್ನು ಕರಿತೀವಿ, ಅದನ್ನು ಸಿಸ್ಟಮ್ ಡಿಫೈನ್ಡ್ ಕಾನ್ಸ್ಟೆಂಟ್ಸ್ನ. ಇನ್ನು ಸೆಕೆಂಡ್ ಒನ್ ಬಂದ್ಬಿಟ್ಟು ಯೂಸರ್ ಡಿಫೈನ್ಡ್ ಕಾನ್ಸ್ಟೆಂಟ್. ಸೊ ಫಸ್ಟ್ ಒನ್ನನ್ನು ತಿಳ್ಕೊಳ್ಳೋಣ, ಯಾವುದು ಸಿಸ್ಟಮ್ ಡಿಫೈನ್ಡ್ ಕಾನ್ಸ್ಟೆಂಟ್ ಅಂತಂದರೆ ಯಾವ್ಯಾವು ಅಂತ. ಓಕೆ, ಈ ಸಿಸ್ಟಮ್ ಡಿಫೈನ್ಡ್ ಕಾನ್ಸ್ಟೆಂಟ್ನ ನಾವು ಹೇಳಿದ್ನಲ್ಲ, ಸಿಂಬಾಲಿಕ್ ಕಾನ್ಸ್ಟೆಂಟ್ಸ್ ಅಂತ ಕರಿತೀವಿ, ಇಂಟ್ರೆನ್ಸಿಕ್ ಕಾನ್ಸ್ಟೆಂಟ್ಸ್ ಅಂತ ಕರಿತೀವಿ, ನೇಮ್ಡ್ ಕಾನ್ಸ್ಟೆಂಟ್ಸ್ ಅಂತ ಕರಿತೀವಿ. So Visual Basics provides a set of predefined symbolic constant that you can use anywhere in your program. Predefined, ನಾವು ಇದನ್ನ ನಾವು ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ವಿಜುವಲ್ ಬೇಸಿಕ್ಗೆ ನಮಗೆ ಸಪ್ಲೈ ಮಾಡಿದೆ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾನ್ಸ್ಟೆಂಟ್ಸ್ ಇದೆ. ದ ಕಾಮನ್ಲಿ ಯೂಸ್ಡ್ ಫೀಚರ್ಸ್ ಆರ್ ಫಿಕ್ಸ್ಡ್ ವಿತ್ ವಿ ಬಿ, ಪ್ರಿಫಿಕ್ಸ್ಡ್ ವಿತ್ ವಿ ಬಿ. ನೋಡಿ, ಬ್ಯಾಕ್ ಸೈಡು ಯಾವುದೇ ಒಂದು ವರ್ಡ್ ಬ್ಯಾಕ್ ಸೈಡು ವಿ ಬಿ ಅಂತ ಬಂದಿದ್ರೆ, ಪ್ರಿಫಿಕ್ಸ್ ಆಗಿದ್ರೆ, ಅದನ್ನು ನಾವು ಸಿಸ್ಟಮ್ ಡಿಫೈನ್ಡ್ ಕಾನ್ಸ್ಟೆಂಟ್ಸ್ ಅಂತ ಕರಿತೀವಿ, ಅಥವಾ ಸಿಂಬಾಲಿಕ್ ಕಾನ್ಸ್ಟೆಂಟ್ ಅಥವಾ ಇಂಟ್ರೆನ್ಸಿಕ್ ಕಾನ್ಸ್ಟೆಂಟ್ಸ್ ಅಥವಾ ನೇಮ್ಡ್ ಕಾನ್ಸ್ಟೆಂಟ್ಸ್ ಅಂತ ಕರಿತೀವಿ. ನೋಡಿ, ವಿ ಬಿ ಎಸ್ ನೋ, ವಿ ಬಿ ಬ್ಲೂ, ವಿ ಬಿ ಓಕೆ. ಓಕೆ, ನೆಕ್ಸ್ಟು ವಿ ಬಿ ಎಸ್ ಆರ್ ನೋ ಕ್ಯಾನ್ಸಲ್ಲು, ನೆಕ್ಸ್ಟ್ ವಿ ಬಿ ಕ್ರಿಟಿಕಲ್. ಎಷ್ಟೊಂದು ಆ ಥರ ನೇಮ್ಡ್ ಕಾನ್ಸ್ಟೆಂಟ್ಸ್ ಇದೆ. ಸೊ ಕಾನ್ಸ್ಟೆಂಟ್ಸ್ ಬ್ಯಾಕ್ ಸೈಡ್ ವಿ ಬಿ ಅಂತ ಬಂದಿದೆ ಅಂತ ಅಂದರೆ, ಸೊ ಅವೇನಾಗಿರುತ್ತೆ ಇಂಟ್ರೆನ್ಸಿಕ್ ಕಾನ್ಸೆಪ್ಟ್. ನೋಡಿ, ಇಂಟ್ರೆನ್ಸಿಕ್ ಕಾನ್ಸ್ಟೆಂಟ್ಸ್ ಅಂತೂ ಒಂದೇ, ಸಿಸ್ಟಮ್ ಡಿಫೈನ್ಡ್ ಕಾನ್ಸ್ಟೆಂಟ್ಸ್, ಸಿಂಬಾಲಿಕ್ ಕಾನ್ಸ್ಟೆಂಟ್ ಅಥವಾ ನೇಮ್ಡ್ ಕಾನ್ಸ್ಟೆಂಟ್ಸ್ ಯಾವುದಾದ್ರೂ ಆಗಲಿ ಅವೆಲ್ಲನೂ ಸೇಮೇನೆ. ಸೊ ಇಲ್ಲಿ ಯಾವುದೇ ಒಂದು ನಾವು ಮೀನಿಂಗ್ನ ಏನೂ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ, ಹೇಗಿದೆಯೋ ಹಾಗೆ ನಾವು ಯೂಸ್ ಮಾಡ್ಕೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಟು ಸೆಟ್ ದ ಬ್ಯಾಕ್ಗ್ರೌಂಡ್ ಕಲರ್ ನೇಮ್ಡ್ ಫಾರ್ಮ್ 1 ಟು ಬ್ಲೂ ವಿ ಕುಡ್ ಟೈಪ್. ನೋಡಿ, ಈ ಥರ ನಾವು, ಸೊ ಫಾರ್ಮ್ 1 ಬ್ಯಾಕ್ ಕಲರ್ ಈಸ್ ಈಕ್ವಲ್ ಟು ಎಕ್ಸಾಡೆಸಿಮಲ್ ಅಲ್ಲಿ ನಾವು ನಂಬರ್ಸ್ನ ಕೊಡ್ತೀವಿ, ಒಂದು ಬ್ಯಾಕ್ ಕಲರ್ನ ಸೆಟ್ ಮಾಡಬೇಕಾದ್ರೆ. ಆದರೆ ವಿ ಬಿ ಕಾನ್ಸ್ಟೆಂಟ್ ಏನು ಕಲರ್ಸ್ ಇದೆ ಅದನ್ನ ಯೂಸ್ ಮಾಡಿಕೊಂಡು ಫಾರ್ಮ್ 1 ಬ್ಯಾಕ್ ಕಲರ್ ಈಸ್ ಈಕ್ವಲ್ ಟು ವಿ ಬಿ ಬ್ಲೂ ಅಂತ ಕೊಡ್ಬೋದು. ಸೊ ಯಾವಾಗೂ ಅದು ಲೋಯರ್ ಕೇಸಲ್ಲೇ ಇರುತ್ತೆ, ಯಾವುದು ವಿ ಬಿ ಅನ್ನೋದು. ಸೊ ಮತ್ತೆ ಫಸ್ಟ್ ಕ್ಯಾರೆಕ್ಟರ್ ಕ್ಯಾಪಿಟಲ್ ಲೆಟರ್ ನೀವು ಹೇಗೆ ಕೊಟ್ರು ಅದು ಆಟೋಮೆಟಿಕ್ ಆಗಿ ಪ್ರೋಗ್ರಾಮಲ್ಲಿ ಟರ್ನ್ ಮಾಡ್ಕೊಳುತ್ತೆ. ಓಕೆನಾ? ಸೊ ವಿ ಬಿ ಬ್ಲೂ, ವಿ ಬಿ ಗ್ರೀನ್, ವಿ ಬಿ ಬ್ಲ್ಯಾಕ್, ವಿ ಬಿ ರೆಡ್, ಈ ಥರ. ಸೊ ಕಲರ್ಸ್ಗೆ ಯೂಸ್ ಮಾಡೋ ಅಂತಹ ಕಾನ್ಸ್ಟೆಂಟ್ಸ್ ಇಲ್ಲಿ ಕೆಳಗಡೆ ಚಾರ್ಟ್ನ ಕೊಟ್ಟಿದ್ದೀವಿ ನೋಡಿ, ಸಿಂಬಾಲಿಕ್ ಕಾನ್ಸ್ಟೆಂಟ್ಸ್ ಅಂತೇಳಿ. ಸೊ ವಿ ಬಿ ಬ್ಲ್ಯಾಕ್, ಬ್ಲ್ಯಾಕ್ ಕಲರ್ಗೆ ವಿ ಬಿ ಬ್ಲ್ಯಾಕ್. ಸೊ ರೆಡ್ ಕಲರ್ಗೆ ವಿ ಬಿ ರೆಡ್, ಎಲ್ಲೋಗೆ ವಿ ಬಿ ಎಲ್ಲೋ. ಆ ಥರ ನಮಗೆ ಏನು ಕಲರ್ ಇರುತ್ತೋ ಅದ್ರ ಬ್ಯಾಕ್ ಸೈಡು ವಿ ಬಿನ ನಾವು ಯೂಸ್ ಮಾಡಿಕೊಂಡ್ರೆ ಏನಾಗುತ್ತೆ, ಅದು ಸಿಂಬಾಲಿಕ್ ಕಾನ್ಸ್ಟೆಂಟ್ಸ್ ಆಗುತ್ತೆ. ಸೊ ಸೆಕೆಂಡ್ ಒನ್ ಬಂದ್ಬಿಟ್ಟು ನಮಗೆ ಯೂಸಿಂಗ್ ಕಾನ್ಸ್ಟ್ ಕೀವರ್ಡ್. ಇದನ್ನ ಯೂಸರ್ ಡಿಫೈನ್ಡ್ ಕಾನ್ಸ್ಟೆಂಟ್ಸ್ ಅಂತ ಕರಿತೀವಿ. ನಾವೇ ಒಂದು ಹೊಸದಾಗಿ ನಾವು ಕ್ರಿಯೇಟ್ ಮಾಡಬೇಕು ಅಂತ ಅಂದಾಗ ಸೆಕೆಂಡ್ ಟೈಪ್ನ ಯೂಸ್ ಮಾಡ್ಕೊತೀವಿ, ಅದನ್ನ ಯೂಸರ್ ಡಿಫೈನ್ಡ್ ಕಾನ್ಸ್ಟೆಂಟ್ಸ್ ಅಂತ ಕರಿತೀವಿ. ಓಕೆ, ಇಲ್ಲಿ ನಾವು ಕಾನ್ಸ್ಟ್ ಅಂತ ಒಂದು ಕೀವರ್ಡ್ನ ಯೂಸ್ ಮಾಡ್ಕೋಬೇಕಾಗತ್ತೆ. ಓಕೆ, ಕಾನ್ಸ್ಟೆಂಟ್ಸ್ ಆರ್ ಡಿಕ್ಲೇರ್ಡ್ ಯೂಸಿಂಗ್ ದ ಕಾನ್ಸ್ಟ್ ಸ್ಟೇಟ್ಮೆಂಟ್. ಇಟ್ ಈಸ್ ಎ ಸ್ಪೇಸ್ ಇನ್ ದ ಮೆಮೊರಿ ಫಿಲ್ಡ್ ವಿತ್ ಎ ಫಿಕ್ಸ್ಡ್ ವ್ಯಾಲ್ಯೂ ದಟ್ ವಿಲ್ ನಾಟ್ ಬಿ ಚೇಂಜ್ಡ್. ನಾವಿಲ್ಲಿ ಏನು ವ್ಯಾಲ್ಯೂನ ಕೊಟ್ಟಿರ್ತೀವಿ ಆ ವ್ಯಾಲ್ಯೂ ಚೇಂಜ್ ಆಗೋದಿಲ್ಲ, ಥ್ರೌಟ್ ದ ಪ್ರೋಗ್ರಾಮ್ ಹಾಗೇ ಇರುತ್ತೆ. ದಿಸ್ ಈಸ್ ಆಪೋಸಿಟ್ಸ್ ಎ ವೇರಿಯಬಲ್.
ಸೊ ರೂಲ್ಸ್ ಅದೇ ಸೇಮ್ ರೂಲ್ಸೇ ಅಪ್ಲೈ ಆಗುತ್ತೆ. ಒಂದು ಕಾನ್ಸ್ಟೆಂಟ್ ನಾವು ಕಾನ್ಸ್ಟೆಂಟ್ ನೇಮ್ನ ಡಿಫೈನ್ ಮಾಡಬೇಕಾದ್ರೆ ವೇರಿಯಬಲ್ ರೂಲ್ಸ್ ಏನು ಯೂಸ್ ಮಾಡ್ಕೊತೀವಿ ಹಾಗೇನೆ ಇಲ್ಲೂ ಯೂಸ್ ಮಾಡಬೇಕಾಗತ್ತೆ. ಆದರೆ ನಾವು ಡಿಫೈನ್ ಮಾಡಬೇಕಾದ್ರೆ ಕಾನ್ಸ್ಟ್ ಅನ್ನೋ ಕೀವರ್ಡ್ನ ಯೂಸ್ ಮಾಡಬೇಕಾಗತ್ತೆ, ಕಾನ್ಸ್ಟ್ ನೇಮ್ನ ಕೊಡಬೇಕಾಗತ್ತೆ, ಆಮೇಲಿಂದ ಅದಕ್ಕೆ ಸೂಟಬಲ್ ಆಗಿರುವಂಥ ವ್ಯಾಲ್ಯೂನ ನಾವು ಮೆನ್ಷನ್ ಮಾಡಬೇಕಾಗತ್ತೆ. ಓಕೆ, ಈ ಮೆಥಡ್ನ ನಾವು ಯೂಸರ್ ಡಿಫೈನ್ಡ್ ಕಾನ್ಸ್ಟೆಂಟ್ಸ್ ಅಂತ ಕರಿತೀವಿ. ಸೊ ಇದನ್ನೇನಂತ ಕರಿತೀವಿ, ಯೂಸರ್ ಡಿಫೈನ್ಡ್ ಕಾನ್ಸ್ಟೆಂಟ್ಸ್ ಅಂತ ಕರಿತೀವಿ. ಓಕೆ, ಎಕ್ಸಾಂಪಲ್ ನೋಡಿ, ಕಾನ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು ಸೋ ಅಂಡ್ ಸೋ. ಓಕೆ, ಸೊ ಈ ಮತ್ತೆ ಎಕ್ಸ್ ಈಸ್ ಈಕ್ವಲ್ ಟು ಸೋ ಅಂಡ್ ಸೋ ಆಲ್ ಫಾರ್ಮ್ಸ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಪಬ್ಲಿಕ್, ಪ್ರೈವೇಟ್, ಎಲ್ಲಿ ಬೇಕಾದ್ರೂ ಪ್ರೊಸೀಜರ್ಸ್ ಅಲ್ಲೂ ಯೂಸ್ ಮಾಡ್ಕೋಬಹುದು. ಸೊ ಪ್ರೈವೇಟ್ ಪ್ರೊಸೀಜರ್ಸ್ ಅಲ್ಲೂ ಯೂಸ್ ಮಾಡ್ಕೊಂತೀವಿ. ಸೊ ಪಬ್ಲಿಕ್ ಪ್ರೊಸೀಜರ್ ಅಲ್ಲದೆ ಏನು ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಕಾನ್ಸ್ಟ್. ಓಕೆ, ಸೊ ಸಾರಿ ಚೇಂಜ್ ಆಗಿದೆ ನೋಡಿ, ದಿಸ್ ಇಸ್ ಪ್ರೈವೇಟ್. ಹಾಗೆ ಆಲ್ ಪ್ರೊಸೀಜರ್ಸ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಆಲ್ ಫಾರ್ಮ್ಸ್ ಅಲ್ಲೂ ಸಹ ನಾವೇನ್ ಮಾಡ್ಬೋದು, ನಾವು ಯೂಸ್ ಮಾಡ್ಕೋಬಹುದು. ಓಕೆ, ಕಾನ್ಸ್ಟೆಂಟ್ ಕೀವರ್ಡ್ ನ ಕೊಟ್ಟು. ಓಕೆ, ನೆಕ್ಸ್ಟ್ ರೂಲ್ಸ್ ಟು declare the constant. A constant statement scope is the same as that of a variable declared in the same location. You can specify scope in any of the following way. ಸೊ ನಾವೇನು ವೇರಿಯಬಲ್ ನ ಡಿಕ್ಲೇರ್ ಮಾಡ್ಬೇಕಾದ್ರೆ ರೂಲ್ಸ್ ನ ಯೂಸ್ ಮಾಡ್ತೀವಿ, ಸ್ಕೋಪ್ ನ ಯೂಸ್ ಮಾಡ್ತೀವಿ, ಅದೇ ಕಾನ್ಸ್ಟೆಂಟ್ಸ್ಗೂ ಅಪ್ಲೈ ಆಗುತ್ತೆ. ಟು ಕ್ರಿಯೇಟ್ ಎ ಕಾನ್ಸ್ಟೆಂಟ್ ದಟ್ ಎಕ್ಸಿಸ್ಟ್ ಓನ್ಲಿ ವಿತ್ ಇನ್ ಎ ಪ್ರೊಸೀಜರ್, ಡಿಕ್ಲೇರ್ ಇಟ್ ವಿತ್ ದಟ್ ಪ್ರೊಸೀಜರ್. ನಾವು ಒಂದು ಪ್ರೊಸೀಜರ್ ಅಲ್ಲಿ ಯೂಸ್ ಮಾಡ್ಕೊಂತಾ ಇದೀವಿ ಅಂದ್ರೆ ಆ ಪ್ರೊಸೀಜರ್ ಅಲ್ಲಿ ಮಾತ್ರ ವರ್ಕೌಟ್ ಆಗುತ್ತೆ. Okay, create a constant available to all the procedure with a class but not to any code outside that module declared within the declaration section of the class. So class ಗೆ ಬೇಕು ಅಂದಂಗೆ ಹೇಳಿದ್ನಲ್ಲ, ಸ್ಕೋಪು ಎಲ್ಲೆಲ್ಲಿ ನಾವು ಡಿಫೈನ್ ಮಾಡ್ಕೊಂತೀವೋ ವೇರಿಯಬಲ್ಗೆ ಯಾವ ಥರ ಅಪ್ಲೈ ಆಗುತ್ತೋ ಅದೇ ಥರನೇ ಕಾನ್ಸ್ಟೆಂಟ್ಗೂ ಅಪ್ಲೈ ಆಗುತ್ತೆ. ಅದೇ ಥರ to create a constant that is available to all the members of an assembly but not outside the clients of the assembly, declare it within the friend keyword in the declaration section of the class. So ಅಂದ್ರೆ ಇದಕ್ಕೆ ಮಾತ್ರ ವರ್ಕ್ ಆಗಬೇಕು, ಬೇರೆದಕ್ಕೆ ಬೇಡ ಅಂತ ಅಂದಾಗ ನಾವು ಸೊ ಕೀವರ್ಡ್ನ ಯೂಸ್ ಮಾಡಿಕೊಂಡು ಕ್ರಿಯೇಟ್ ಮಾಡ್ಕೊತೀವಿ. ಅದೇ ಥರ ಟು ಕ್ರಿಯೇಟ್ ಎ ಕಾನ್ಸ್ಟೆಂಟ್ ಅವೈಲಬಲ್ ಥ್ರೂಔಟ್ ದ ಅಪ್ಲಿಕೇಶನ್, ಡಿಕ್ಲೇರ್ಡ್ ಯೂಸಿಂಗ್ ದ ಪಬ್ಲಿಕ್ ಕೀವರ್ಡ್ ಇನ್ ದ ಡಿಕ್ಲರೇಷನ್ ಸೆಕ್ಷನ್ ಆಫ್ ದ ಕ್ಲಾಸ್. ಸೊ ನಮಗೆ ಅಪ್ಲಿಕೇಶನ್ ಎಲ್ಲ ಫಾರ್ಮ್ಸ್ಗೂ ಬೇಕು ಅಂತ ಅಂದಾಗ ನಾವು ಏನ್ ಡಿಕ್ಲೇರ್ ಮಾಡಬೇಕಾಗತ್ತೆ, ನಾವು ಪಬ್ಲಿಕ್ ಕೀವರ್ಡ್ ನ ಯೂಸ್ ಮಾಡ್ಕೊಂಡು, ಪಬ್ಲಿಕ್ ಮೀನ್ಸ್ ಓಪನ್ ಟು ಆಲ್ ಅಂತ ಹೇಳ್ಬಿಟ್ಟು, ಸೊ ಪಬ್ಲಿಕ್ ಕೀವರ್ಡ್ ನ ಯೂಸ್ ಮಾಡಿಕೊಂಡು ಕಾನ್ಸ್ಟೆಂಟ್ ನ ನಾವು ಡಿಫೈನ್ ಮಾಡಬೇಕಾಗುತ್ತೆ. ಪಬ್ಲಿಕ್ ಕಾನ್ಸ್ಟೆಂಟ್ ಸೋ ಆನ್ ಸೋ. ಸೊ ಹಾಗಾಗಿ ಇಲ್ಲಿ ನಾವು ಡಿಕ್ಲೇರ್ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿ ನೋಡಿಕೊಂಡು ಆ ಪ್ರೊಸೀಜರ್ಗ, ಆ ಫಾರ್ಮ್ಗ, ಆ ಮಾಡ್ಯೂಲ್ಗ ಅಥವಾ ಹೋಲ್ ಅಪ್ಲಿಕೇಶನ್ಗ ಅನ್ನೋದು ಏನಾಗುತ್ತೆ, ಸೊ ವೇರಿಯಬಲ್ಗೆ ಯಾವ ಥರ ಇರುತ್ತೆ ಅದೇ ಥರನೇ ಇಲ್ಲೂ ನಾವು ಕೇರ್ಫುಲ್ ಆಗಿ ನಾವು ಡಿಫೈನ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದೀನಿ, ಕಾನ್ಸ್ಟೆಂಟ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿ. ಸೊ ಇಲ್ಲ ಇವಾಗ ನಾವು VB ಅಪ್ಲಿಕೇಶನ್ಗೆ ಹೋಗೋಣ. ಸೊ ರನ್ ಮಾಡೋಣ, VB ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳೋಣ. ಒಂದು ಕಮಾಂಡ್ ಬಟನ್ನ ಹಾಕ್ಕೊತಾ ಇದ್ದೀನಿ. ಓಕೆ, ಗೊತ್ತಿದೆಲ್ಲ, ಕಮಾಂಡ್ ಬಟನ್ನ ಹಾಕ್ಕೊತಾ ಇದ್ದೀವಿ. ಈ ಕಮಾಂಡ್ ಬಟನ್ನ ಹಾಕ್ಕೊಂಡಾಗ ನಮ್ಗೆ ಏನಾಗುತ್ತೆ, ಓಕೆ, ಸೊ ಇಲ್ಲಿ ನಾವು ಪ್ರಾಪರ್ಟೀಸ್ನ ಕೊಡಬೇಕಾಗತ್ತೆ. ಸೊ ನಮ್ಗೆ ಏನು ಬೇಕೋ ಡಿಸ್ಪ್ಲೇ ಅಥವಾ ಕ್ಯಾಲ್ಕುಲೇಷನ್ ಏನು ಬೇಕೋ ಅದು ನೇಮ್ನ ಕೊಟ್ಕೊಡೋಣ ಪ್ರಾಪರ್ಟೀಸಿಂದ. ಓಕೆ, ನೆಕ್ಸ್ಟು ಇಲ್ಲಿ CMD ಪ್ರಿಫಿಕ್ಸ್ ಕೊಡಲೇಬೇಕು, ಕ್ಯಾಲ್ ಅಂತ ಕೊಟ್ಟಿದ್ದೀನಿ. ಸೊ ಅದೇ ಥರ ಫಾಂಟ್ ಬೇಕು ಅಂದರೆ ಫಾಂಟ್ ಚೇಂಜ್ ಮಾಡೋಣ. ಸೊ ಗ್ರಾಫಿಕಲ್ ಸ್ಟೈಲ್ ಇಸ್ ಈಕ್ವಲ್ ಟು ಗ್ರಾಫಿಕಲ್ ಕೊಡ್ತಾ ಇದ್ದೀನಿ. ಹಾಗೆ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡ್ತಾ ಇದ್ದೀನಿ ನಾನು ಅದ್ರದ್ದು. ಸೊ ನೆಕ್ಸ್ಟ್ ಫಾಂಟ್ ಕೂಡ ಚೇಂಜ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ನೋಡಿ ಫಾಂಟ್ MS ಸ್ಯಾನ್ಸ್ ಸಫಾರಿ ಇದೆ, ನನಗೆ ಬೇಡ, ನಾನು ಬೇರೆ ಫಾಂಟ್ನ ತೊಗೊತೀನಿ ಇಲ್ಲಿ. ನೋಡಿ ಎಷ್ಟೊಂದು ಫಾಂಟ್ಸ್ ಇದೆ, ನಿಮಗೆ ಯಾವ್ದು ಸೂಟ್ ಆಗುತ್ತೋ ಅದು ಇಷ್ಟ ಆಗಿರೋಂಥ ಫಾಂಟ್ನ ನೀವು ಡಿಸೈನಿಂಗ್ ಪರ್ಪಸಲ್ಲಿ ನೀವು ಯೂಸ್ ಮಾಡ್ಕೋಬೋದು. ಅಲ್ಬರ್ಟ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ 10 ಕೊಡ್ತಾ ಇದ್ದೀನಿ, ಓಕೆ ಕೊಡ್ತಾ ಇದ್ದೀನಿ ನೋಡಿ. ಓಕೆ, ಚೇಂಜ್ ಮಾಡ್ಕೊಳಲ್ಲ. ಸೊ ನೆಕ್ಸ್ಟು ಪ್ರೋಗ್ರಾಮ್ನ ನಾನು ಬರೀತಾ ಹೋಗ್ತೀನಿ, ಡಬಲ್ ಕ್ಲಿಕ್ ಮಾಡ್ತೀನಿ. ಡಬಲ್ ಕ್ಲಿಕ್ ಮಾಡಿದಾಗ ಕಮಾಂಡ್ ಬಟನ್ಗೆ ನಾವು ಪ್ರೋಗ್ರಾಮ್ನ ಬರೆಯೋದ್ರಿಂದ ದ ಸಬ್ ಪ್ರೋಗ್ರಾಮ್ ಕಮಾಂಡ್ ಬಟನ್ದು ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಿ ಕಾನ್ಸ್ಟ್ ಅಂತ ಕೀವರ್ಡ್ ಯೂಸ್ ಮಾಡಿಕೊಂಡು ಕಾನ್ಸ್ಟ್ ಪೈ ವ್ಯಾಲ್ಯೂನ ನಾನು ಡಿಫೈನ್ ಮಾಡ್ತಾ ಇದ್ದೀನಿ. ಪೈ ವ್ಯಾಲ್ಯೂ ಇಸ್ ಈಕ್ವಲ್ ಟು 3.1415926. ಓಕೆ, ಅದಾದಮೇಲೆ ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ಏರಿಯಾ ಆಫ್ ಎ ಟ್ರಯಾಂಗಲ್, ಸಾರಿ ಏರಿಯಾ ಆಫ್ ಎ ಸರ್ಕಲ್. ಏರಿಯಾ ಆಫ್ ಎ ಸರ್ಕಲ್ ಫಾರ್ಮುಲಾ ಬಂದು ನಮಗೆ ಏರಿಯಾ ಈಸ್ ಈಕ್ವಲ್ ಟು πr² ಅಂತ ಕರಿತೀವಿ. ಸೊ ಇವಾಗ ಆ ಪ್ರಾಬ್ಲಮ್ನ ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ ನಾನು.
ಸೊ ಇವಾಗ ಪೈನ ಡಿಫೈನ್ ಮಾಡ್ಕೊಂಡೆ. ನೆಕ್ಸ್ಟ್ ನಮಗೆ ಆರ್ ವ್ಯಾಲ್ಯೂನ ನಾವು ವೇರಿಯೇಬಲ್ನ ಡಿಫೈನ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಡಿಮ್. ಸೊ ಆರ್ ಹ್ಯಾಸ್ ಡಬಲ್ ತಗೊತಾ ಇದ್ದೀನಿ. ಓಕೆ, ಹಾಗೆ ಏರಿಯಾನು ಬೇಕಲ್ವಾ, ಹಾಗಾಗಿ ಏರಿಯಾ ಆಸ್ ಡಬಲ್ ಅಂತ ತಗೋತಾ ಇದ್ದೀನಿ. ಎರಡು ವೇರಿಯೇಬಲ್ಸ್ ಬೇಕು ನಮ್ಗಿಲ್ಲಿ. ಏನಕ್ಕಪ್ಪ ಅಂತಂದ್ರೆ, ಒಂದು ಫೈನಲ್ ಔಟ್ಪುಟ್ ಬಂದಿರೋ ಸ್ಟೋರ್ ಮಾಡ್ಕೊಳೋದಕ್ಕೆ, ಇದು ಇನ್ಪುಟ್ ವ್ಯಾಲ್ಯೂ. ಆರ್ ಇಸ್ ಎನ್ ಇನ್ಪುಟ್ ವ್ಯಾಲ್ಯೂ. ಸೊ ಆರ್ ವ್ಯಾಲ್ಯೂನ ಕೊಡ್ತಾ ಇದ್ದೀನಿ. ಆರ್ ಇಸ್ ಈಕ್ವಲ್ ಟು 2 ಅಂತ ಕೊಟ್ಬಿಡ್ತಾ ಇದ್ದೀನಿ. ಸೊ ಮತ್ತೆ ಇಲ್ಲಿ ಫಾರ್ಮುಲಾನ ಬರೀತಾ ಇದ್ದೀನಿ. ಏರಿಯಾ ಈಸ್ ಈಕ್ವಲ್ ಟು ಪೈ ಇಂಟು ಆರ್ ಇಂಟು ಆರ್. ಇಂಟುಗೆ ಇಲ್ಲಿ ನಾವು ಆಸ್ಟ್ರಿಕ್ನ ಯೂಸ್ ಮಾಡ್ತೀವಿ. ಪೈ ಆರ್ ಸ್ಕ್ವೇರ್ ಆಯಿತು. ನೆಕ್ಸ್ಟ್ ನಾನು ಪ್ರಿಂಟ್ ಏರಿಯಾ ಮಾಡ್ತಾ ಇದ್ದೀನಿ. ಏರಿಯಾನ ಪ್ರಿಂಟ್ ಮಾಡಿಸ್ತಾ ಇದ್ದೀನಿ. ಓಕೆ, ಸೊ ಇದು ನಾನೇನು ಸೇವ್ ಮಾಡೋಕ್ಕೆ ಹೋಗಲ್ಲ, ಡೈರೆಕ್ಟಾಗಿ ರನ್ ಮಾಡ್ತಾ ಇದ್ದೀನಿ ನಾನು. ಓಕೆ ನೋಡಿ, ಫಾರ್ಮ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸ್ಟಾರ್ಟ್ ಬಟನ್ ಮೇಲೆ ಪ್ರೋಗ್ರಾಮ್ನ ರನ್ ಮಾಡ್ತಾ ಇದ್ದೀನಿ. ಸೊ ಆನ್ಸರ್ 12.5663704 ಬಂತು. ಆರ್ ಸ್ಕ್ವೇರ್, ಆರ್ ಇಂಟು ಆರ್ ಫಸ್ಟ್ ಏನು ಮಾಡ್ಕೊಳುತ್ತೆ, ಆರ್ ಇಂಟು ಆರ್, 2 ಇಂಟು 2. ಓಕೆ, 4 ಇಂಟು, ಸೊ ಪೈ ವ್ಯಾಲ್ಯೂ ಏನಿರುತ್ತೆ, ಸೊ 4 12, 12.5663704 ಬರುತ್ತೆ ನಮಗೆ. ಇಲ್ಲಿ ನಾನು ಚೇಂಜ್ ಮಾಡ್ತೀನಿ ವ್ಯಾಲ್ಯೂನ. ನೋಡಿ, ಪೈ ವ್ಯಾಲ್ಯೂ ಚೇಂಜ್ ಮಾಡ್ತೀನಿ, 4 ಕೊಡ್ತೀನಿ. ಸೊ ಇವಾಗ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಚೇಂಜ್ ಆಯ್ತಾ, 50 ಪಾಯಿಂಟ್ ಸಮಥಿಂಗ್ ಬಂತು. ಸೊ ಹಾಗಾಗಿ ನಾವು ಇಲ್ಲಿ ರೇಡಿಯಸ್ ವ್ಯಾಲ್ಯೂ ಎಷ್ಟು ಸಪ್ಲೈ ಮಾಡ್ತೀವೋ ಅದ್ರ ಮೇಲೆ ಏನಾಗತ್ತೆ, ನಮಗೆ ಏರಿಯಾ ಕ್ಯಾಲ್ಕುಲೇಷನ್ ಆಗುತ್ತೆ. ಓಕೆ, ಕ್ಲಿಕ್ ಮಾಡಿದಾಗ ಮಾತ್ರನೇ. ಓಕೆ, ಸೊ ಇಲ್ಲಿ ನೋಡಿ ಫಾಂಟ್ ಕಾಣಿಸ್ತಾ ಇಲ್ಲ. ಸ್ವಲ್ಪ ಫಾಂಟ್ ಸೈಜ್ನ ನಾನು ಜಾಸ್ತಿ ಮಾಡ್ಕೋಬೇಕು ಅಂತಂದರೆ ನಾನು ಮತ್ತೆ ವಾಪಸ್ ಪ್ರೋಗ್ರಾಮ್ಗೆ ಹೋಗ್ತೀನಿ. ಫಾರ್ಮ್ಗೆ ನಾನು ಫಾಂಟ್ನ ಜಾಸ್ತಿ ಮಾಡ್ಕೊತೀನಿ. ಫಾರ್ಮ್ ಮೇಲೆ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಕಮಾಂಡ್ ಬಟನ್ ಅಲ್ಲ, ಫಾರ್ಮ್ ಮೇಲೆ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಫಾಂಟ್ನೇ ಚೇಂಜ್ ಮಾಡಿಬಿಡ್ತೀನಿ ನಾನು. ಎಕ್ಸ್ಟ್ರಾ ಬೋಲ್ಡ್ ಒಂದು 16 ಕೊಡ್ತಾ ಇದ್ದೀನಿ. ಓಕೆ, ಇವಾಗ ರನ್ ಮಾಡ್ತೀನಿ ನೋಡಿ ನಾನು. ಸೊ ಅದು ಫಾಂಟ್ ನಂಬರ್ ತಗೊತಾ ಇಲ್ಲ, ಬೇರೆ ಫಾಂಟ್ ಕೊಡೋಣ. ಬರ್ತಾ ಇದೆಯಾ? ಸೊ ಫಾರ್ಮ್ಗೆ ಕೊಟ್ಬಿಟ್ರೆ ಫಾಂಟ್ ನಾವೇನಾಗುತ್ತೆ, ಫಾರ್ಮ್ ಮೇಲೆ ಏನೇ ಡಿಸ್ಪ್ಲೇ ಆದರೂ ಅದೆಲ್ಲನೂ ಏನಾಗುತ್ತೆ, ನಮಗೆ ಎನ್ಲಾರ್ಜ್ ಆಗಿ ಕಾಣಿಸುತ್ತೆ. ಇದು ಫಾರ್ಮ್ ಪ್ರಾಪರ್ಟಿನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಯೂಸ್ ಮಾಡ್ಕೊಂಡಿರೋ ಅಂಥದ್ದು ನಾವು ಯೂಸರ್ ಡಿಫೈನ್ಡ್ ಕಾನ್ಸ್ಟೆಂಟು. ಓಕೆ, ಸೊ ನಾನು ಇನ್ನೂ ಒಂದು ಕಾನ್ಸ್ಟೆಂಟ್ ಹೇಳಿದೆ ನಿಮಗೆ, ಅದು ಇಂಟ್ರೆನ್ಸಿಕ್ ಕಾನ್ಸ್ಟೆಂಟ್ ಆರ್ ಸಿಂಬಾಲಿಕ್ ಕಾನ್ಸ್ಟೆಂಟ್ ಅಲ್ವಾ. ಸೊ ಹೇಳಿದೆ ಇನ್ನು ಫಸ್ಟ್ ಟೈಪಲ್ಲಿ ಹೇಳಿದೆ ನಾನು ನಿಮಗೆ. ಓಕೆ, ಯಾವ್ಯಾವ ಇದೆ ಅಂತ ಹೇಳಿದೆ ನಾನು ನಿಮಗೆ. ಓಕೆ ನೋಡಿ, ಸಿಸ್ಟಮ್ ಡಿಫೈನ್ಡ್, ಸಿಂಬಾಲಿಕ್, ಇಂಟ್ರೆನ್ಸಿಕ್, ನೇಮ್ಡ್ ಕಾನ್ಸ್ಟೆಂಟ್ ಇದೆ. ಅದನ್ನು ಇಲ್ಲಿ ವರ್ಕೌಟ್ ಮಾಡೋಣ. ಸಿಂಪಲ್ ಆಗಿ ಕೊಡ್ತಾ ಇದ್ದೀನಿ. ಫಾರ್ಮ್ಗೆ ಚೇಂಜ್ ಮಾಡ್ತಾ ಇದ್ದೀನಿ. ಫಾರ್ಮ್ ಬ್ಯಾಕ್ ಕಲರ್, ಫಾರ್ಮ್ ನೇಮ್ನ ತಗೊತಾ ಇದ್ದೀನಿ. ಫಾರ್ಮ್ 1 ಅಂತ ನೋಡಿ, ಇಲ್ಲೇ ಕಾಣಿಸ್ತಾ ಇದೆ ನಮಗೆ ಫಾರ್ಮ್ 1 ಅಂತ ಹೇಳಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಫಾರ್ಮ್ 1 ಅಲ್ಲೇ ಇದೀವಿ ನಾವು. ಫಾರ್ಮ್ 1 ಡಾಟ್ ಬ್ಯಾಕ್ ಕಲರ್, ಬ್ಯಾಕ್ ಗ್ರೌಂಡ್ ಕಲರ್ ಆಗಿರೋದ್ರಿಂದ ಬ್ಯಾಕ್ ಗ್ರೌಂಡ್ ಕಲರ್ ಈಸ್ ಈಕ್ವಲ್ ಟು ನಾನು VB ಗ್ರೀನ್ ಅಥವಾ VB ರೆಡ್ ಅಂತ ಕೊಡ್ತಾ ಇದ್ದೀನಿ. ಓಕೆ, ಇವಾಗ ನೋಡಿ ರನ್ ಮಾಡಿದಾಗ ಇದು ಇಂಟ್ರೆನ್ಸಿಕ್ ಕಾನ್ಸ್ಟೆಂಟ್ ಆಯಿತು. ಓಕೆ, ಒಂದರಲ್ಲೇ ಎರಡೂ ಯೂಸರ್ ಡಿಫೈನ್ ಕಾನ್ಸ್ಟೆಂಟು ಯೂಸ್ ಮಾಡ್ಕೊಂಡಿದ್ದೀವಿ, ಹಾಗೆ ಇಂಟ್ರೆನ್ಸಿಕ್ ಕಾನ್ಸ್ಟೆಂಟು ಯೂಸ್ ಮಾಡ್ಕೊತಾ ಇದ್ದೀವಿ. ರನ್ ಮಾಡ್ತಾ ಇದ್ದೀವಿ ನೋಡಿ. ಕ್ಯಾಲ್ಕುಲೇಷನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಫಾರ್ಮ್ ಕಲರ್ ಚೇಂಜ್ ಆಗಿ ನಿಮಗೆ ಔಟ್ಪುಟ್ ಬರುತ್ತೆ. ನೋಡಿ ಬಂತಾ, ಫಾರ್ಮ್ ಕಲರು ಚೇಂಜ್ ಆಯಿತು, ಔಟ್ಪುಟ್ಟು ಬಂತು ನಿಮಗೆ. ಓಕೆ, ಮತ್ತೆ ರನ್ ಮಾಡ್ತೀನಿ ನೋಡಿ. ಕಲರ್ ಚೇಂಜ್ ಮಾಡ್ತೀನಿ. ನೋಡಿ, VBYEL ಎಲ್ಲೋ ಅಂತ ಕೊಟ್ಟಿದ್ದೀನಿ. ಸ್ಮಾಲ್ ಲೆಟರ್ ಕೊಟ್ಟರು ಎಂಟರ್ ಮಾಡಿದ ತಕ್ಷಣ Y ಆಟೋಮೆಟಿಕ್ ಆಗಿ ಕ್ಯಾಪಿಟಲ್ ಲೆಟರ್ ಆಗುತ್ತೆ. ಅವಾಗ ನೀವು ಕರೆಕ್ಟಾಗಿ ಟೈಪ್ ಮಾಡಿದ್ದೀರಾ ಅಂತ. ಅದೇನಾದರೂ ಸ್ಪೆಲ್ ಮಿಸ್ಟೇಕ್ ಆದರೆ ಅದು ಸ್ಮಾಲ್ ಲೆಟರಲ್ಲೇ ಇರುತ್ತೆ, ಅವಾಗ ಅರ್ಥ ಮಾಡ್ಕೋಬೇಕು. ಸೊ ನೀವು ಟೈಪಿಂಗ್ ಮಿಸ್ಟೇಕ್ ಮಾಡಿದ್ದೀರಾ ಅಂತ ಹೇಳಿ. ಓಕೆ ನೋಡಿ, ಫಸ್ಟ್ ಕಲರ್ ಚೇಂಜ್ ಆಗುತ್ತೆ, ಮತ್ತೆ ಕ್ಲಿಕ್ ಮಾಡ್ತೀನಿ, ಔಟ್ಪುಟ್ ಬರುತ್ತೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಕಾನ್ಸ್ಟೆಂಟ್. ಎರಡು ಯೂಸ್ ಮಾಡ್ಕೊಂಡಿದ್ವಿ, ಇಂಟ್ರೆನ್ಸಿಕ್ಕು ಯೂಸ್ ಮಾಡ್ಕೊಂಡಿದ್ದೀವಿ. ಓಕೆ, ಸೊ ನೆಕ್ಸ್ಟು ಯೂಸರ್ ಡಿಫೈನ್ ಕಾನ್ಸ್ಟೆಂಟ್ ನಾವು ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಓಕೆ, ಅದಾದಮೇಲೆ ಅಸೈನ್ಮೆಂಟ್ ಸ್ಟೇಟ್ಮೆಂಟ್ಸ್. ಸೊ ಎನಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಅಂದಾಗ ನಾವು ಎಕ್ಸ್ಪ್ರೆಷನ್ಸ್ನ, ಅದಕ್ಕೆ ಬಂದಿರೋ ವ್ಯಾಲ್ಯೂಸ್ನ ನಾವೇನು ಮಾಡ್ತಾ ಬರ್ತೀವಿ, ಸ್ಟೋರ್ ಮಾಡ್ತಾ ಬರ್ತೀವಿ. ಇದಕ್ಕೋಸ್ಕರ ನಾವು ಅಸೈನ್ಮೆಂಟ್ ಆಪರೇಟರ್ನ ಯೂಸ್ ಮಾಡ್ಕೊತೀವಿ. ಎಲ್ಲ ಲ್ಯಾಂಗ್ವೇಜಲ್ಲೂ ಕಾಮನ್ ಆಗಿ ಅಸೈನ್ಮೆಂಟ್ ಆಪರೇಟರ್ ಯಾವ್ದಾಗಿರುತ್ತಪ್ಪ ಅಂದರೆ ಈಕ್ವಲ್ಸ್ ಆಗಿರುತ್ತೆ. ಸೊ ಹಾಗಾಗಿ ಎಕ್ಸ್ಪ್ರೆಷನ್ ಮೇ ಇನ್ಕ್ಲೂಡ್ ಕಾನ್ಸ್ಟೆಂಟ್, ಕ್ಯಾರೆಕ್ಟರ್, ವೇರಿಯೇಬಲ್ಸ್, ಆಪರೇಟರ್ಸ್ ಅಂಡ್ ಫಂಕ್ಷನ್ಸ್. ನೋಡಿ, ಯಾವುದೇ
ವೇರಿಯೇಬಲ್ ನೇಮ್ ಈಸ್ ಈಕ್ವಲ್ ಟು ಎಕ್ಸ್ಪ್ರೆಷನ್ ನಾವು ಕೊಟ್ಟಿರ್ತೀವಿ, ಅಥವಾ ವ್ಯಾರಿಯೇಬಲ್ ನೇಮ್ ಈಸ್ ಈಕ್ವಲ್ ಟು ವ್ಯಾಲ್ಯೂ ನೋಡಿ ಕೊಟ್ಟಿದ್ದೀವಿ. ಸಿಟಿ ಈಸ್ ಈಕ್ವಲ್ ಟು ಬಾಗ್ದಾದ್. ಸೊ ಎಕ್ಸ್ ಈಸ್ ಈಕ್ವಲ್ ಟು 2 ಇಂಟು ಎಕ್ಸ್, ಏಜ್ ಈಸ್ ಈಕ್ವಲ್ ಟು 29, ಝೆಡ್ ಈಸ್ ಈಕ್ವಲ್ ಟು a ಪ್ಲಸ್ ಬಿ, ಎಮ್ ಈಸ್ ಈಕ್ವಲ್ ಟು ಸೈನ್ ಆಫ್ ಡಿ. ಅಂದ್ರೆ ನಾವು ಯಾವುದೇ ಒಂದು ವ್ಯಾಲ್ಯೂನ ನಾವು ಅಸೈನ್ ಮಾಡಬೇಕು ಅಂದ್ರೆ ಇಲ್ಲಿ ಅಸೈನ್ಮೆಂಟ್ ಆಪರೇಟರ್ನ ಯೂಸ್ ಮಾಡ್ಕೊಂತೀವಿ. ವಿಜುವಲ್ ಬೇಸಿಕಲಿ ಅಸೈನ್ಮೆಂಟ್ ಆಪರೇಟರ್ ಯಾವ್ದಾಗಿರುತ್ತೆ ನಮಗೆ ಈಕ್ವಲ್ಸ್ ಆಗಿರುತ್ತೆ. ಅದೇ ತರ ನಾವು ಏನೇ ಒಂದು ಪ್ರಿಂಟ್ ಮಾಡಿಸ್ಬೇಕು ಅಂತ ಅಂದ್ರೆ ಗೊತ್ತಿದೆ ನಮಗೆ, ಪ್ರಿಂಟ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ತೀವಿ. ಇಲ್ಲಿ ಪ್ರಿಂಟ್ ಸ್ಟೇಟ್ಮೆಂಟ್, ಪ್ರಿಂಟ್ ಮೆಥಡ್ ಅಂತ ಕರಿತೀವಿ. ಔಟ್ಪುಟಿಂಗ್ ಎ ವೇರಿಯೇಬಲ್ ಅಥವಾ ಕಾನ್ಸ್ಟೆಂಟ್ ಯಾವ್ದನ್ನಾದ್ರೂ, ಇಟ್ಸ್ ನಾಟ್ ಎ ವೇರಿಯೇಬಲ್, ಔಟ್ಪುಟಿಂಗ್ ಎನಿ ವೇರಿಯೇಬಲ್, ಕಾನ್ಸ್ಟೆಂಟ್. ಈ ವೇರಿಯೇಬಲ್, ಕಾನ್ಸ್ಟೆಂಟ್, ಅರೇಸ್ ಅವನ್ನೆಲ್ಲಾನು ನಾವು ಐಡೆಂಟಿಫೈಯರ್ಸ್ ಅಂತ ಕರೆದು ಬಿಡ್ತೀವಿ ಕಾಮನ್ ಆಗಿ. ಸೊ ಅವನ್ನೆಲ್ಲ ಪ್ರಿಂಟ್ ಮಾಡಿಸ್ಬೇಕು ಅಂತಂದ್ರೆ ವಿ ಕ್ಯಾನ್ ಯೂಸ್ ದ print method. The print method is used to display data on the screen. ಆಲ್ರೆಡಿ ನಾವು ತುಂಬಾ ಸರಿ ನಾವು ಪ್ರಿಂಟ್ ನ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೇವೆ. ಸೊ ಅದ್ರ ಕಾನ್ಸೆಪ್ಟ್ ಇಲ್ಲಿ ಹೇಳ್ತಾ ಇದ್ದೀನಿ. The statement print expression displays the value of the expression at the current position of the cursor in the form object. Okay, so print x ಅಂತ ಕೊಟ್ರೆ ಅಲ್ಲಿ ಬೇಕಾದ್ರೆ x ಮೀನ್ಸ್ ವ್ಯಾಲ್ಯೂಸ್ ನ ಮೆನ್ಷನ್ ಮಾಡಿದ್ರೆ x ವ್ಯಾಲ್ಯೂ y ವ್ಯಾಲ್ಯೂ ನ ಮೆನ್ಷನ್ ಮಾಡಿದ್ರೆ ಏನಾಗುತ್ತೆ ಅಲ್ಲೇನೆ ಪ್ರಿಂಟ್ ಆಗುತ್ತೆ. ಇಲ್ಲ ಅಂತಂದ್ರೆ ಪ್ರಿಂಟ್ ವ್ಯಾಲ್ಯೂ ಬೇಕಾದ್ರೆ ಎಲ್ಲಿ ನಾವು ಸ್ಟಾರ್ಟಿಂಗ್ ಅಲ್ಲಿ ಲೆಫ್ಟ್ ಕಾರ್ನರ್ ಅಲ್ಲಿ ಏನಾಗುತ್ತೆ ನಮಗೆ, ಸೊ ಯಾವುದು ಪ್ರಿಂಟ್ ಆಗುತ್ತೆ ನಮಗೆ, ಸ್ಟೇಟ್ಮೆಂಟ್ಸ್ ಪ್ರಿಂಟ್ ಆಗುತ್ತೆ ನೋಡಿ. ದಿಸ್ ಈಸ್ ದ ಎಕ್ಸಾಂಪಲ್ಸ್. ಓಕೆ, ಪ್ರಿಂಟ್ 7/3 ಅಂತ ಕೊಟ್ರೆ ಏನಾಗುತ್ತೆ ನಮಗೆ, 7/3 ಏನಾಗಿರುತ್ತೆ ಡಿವೈಡ್ ಬೈ ಆಗಿರೋ ಅಂತ ಆನ್ಸರ್ ನಮಗೆ ಕೊಡುತ್ತೆ ನಮಗೆ. ಓಕೆ ನೋಡಿ, ಇದನ್ನ ಇಲ್ಲಿ ಅಪ್ಲೈ ಮಾಡ್ತೀನಿ ನಾನು ಕಾಪಿ ಮಾಡಿಕೊಂಡು. ಇದೇ ಪ್ರೋಗ್ರಾಮ್ಗೆ ಕೊಡ್ತಾ ಇದ್ದೀನಿ ನಾನು. ರನ್ ಮಾಡೋಣ. ಬಂದಿದೆಯಾ, ಕಾಣಿಸ್ತಾ ಇದೆಯಾ? 1 2 ಮೈ ನೇಮ್ 7 12. ಇನ್ನೊಂದ್ಸತಿ ನಾನು ಎಷ್ಟು ಸತಿ ಕೊಟ್ಟರೆ ಆ ಸತಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅಷ್ಟೇನೆ, ಪ್ರಿಂಟ್ ಆಗ್ತಾ ಇರುತ್ತೆ. ಕಾಣಿಸ್ತಾ ಇದೆಯಾ? ಓಕೆ, ಮೈ ನೇಮ್ ಅಂತ ಕೊಟ್ಟಿದ್ದೀನಿ. ಇಲ್ಲಿ ಮೈ ನೇಮ್ ಬದಲು ನಾನು ಚೇಂಜ್ ಮಾಡ್ತೀನಿ, ಕಾಲೇಜ್ ನೇಮ್ನ ಕೊಡ್ತೀನಿ, GFGC ಮಧುಗಿರಿ. ಸೊ ಕ್ಯಾಲ್ಕುಲೇಷನ್ಗಷ್ಟೇ ಇದು 7/3 ಕೊಡಬೇಕು ಅಂತ ಇಲ್ಲ, ನಾನು 10 + 45 ಕೊಡ್ತಾ ಇದ್ದೀನಿ. ಇಲ್ಲಿ ಮಾಡ್ಯುಲಸ್ ಯೂಸ್ ಮಾಡಿದೀವಿ. ಸ್ಟಿಂಗ್ ಆಪರೇಟರ್, ಇಟ್ ಈಸ್ ಅನ್ ಎಕ್ಸ್ಪ್ರೆಷನ್, ಒಂದು ಎಕ್ಸ್ಪ್ರೆಷನ್ ಕ್ಯಾಲ್ಕುಲೇಷನ್ ಆಗಿ ಅದರ ಔಟ್ಪುಟ್ ಬರುತ್ತೆ ನೋಡಿ. ಬಂತಾ? 55 1 GFGC ಮಧುಗಿರಿ 7. ಇನ್ನೊಂದು ಕೊಡ್ತೀನಿ, ಅವಾಗ 12 ಏರಿಯಾದ್ ಬಂತು. ಮತ್ತೆ 55 1 GFGC 7. ಓಕೆ, ಇನ್ನೊಂದ್ಸತಿ ಕೊಡ್ತೀನಿ. ಎಷ್ಟು ಸಲಿನಾದ್ರೂ ನೀವೇನು ಮಾಡ್ಬೋದು, ಯೂಸ್ ಮಾಡ್ಕೋಬಹುದು. ಸೊ ಪ್ರಿಂಟ್ ಸ್ಟೇಟ್ಮೆಂಟು ನಾವು ಕ್ಯಾಲ್ಕುಲೇಷನ್ ಪರ್ಪಸ್ ಡೈರೆಕ್ಟ್ ಆಗಿ ನಾವು ಪ್ರಿಂಟ್ ಮಾಡಿಸೋದಕ್ಕೆ ಎನಿ ಟೈಪ್ ಆಫ್ ವೇರಿಯಬಲ್, ಕಾನ್ಸ್ಟೆಂಟ್, ಸ್ಟ್ರಿಂಗ್ ಏನಾದರೂ ಆಗಲಿ, ಸೊ ಇನ್ಫಾರ್ಮೇಷನ್ನ ಫಾರ್ಮ್ ಮೇಲೆ ಡಿಸ್ಪ್ಲೇ ಮಾಡಬೇಕು ಅಂತ ಅಂದರೆ ಸೊ ನಾವು ಅದನ್ನ ಯೂಸ್ ಮಾಡ್ಕೊತೀವಿ, ಪ್ರಿಂಟ್ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ಕೊತೀವಿ. ಈ ಪ್ರಿಂಟ್ ಸ್ಟೇಟ್ಮೆಂಟ್ನ ಇಮೇಜ್ ಬಾಕ್ಸಲ್ಲೂ ಸಹ ನಾವು ಯೂಸ್ ಮಾಡ್ಕೊತೀವಿ. ಅದನ್ನ ನೆಕ್ಸ್ಟ್ ನಾವು ಫರ್ದರ್ ನೋಡ್ಕೊಳ್ತಾ ಹೋಗೋಣ. ಓಕೆ, ಈ ಥರ ನಾವು ಕಾನ್ಸ್ಟೆಂಟ್ಸ್ನ ಮತ್ತು ವ್ಯಾಲ್ಯೂಸ್ನ ಪ್ರಿಂಟ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ಕೋಬಹುದು. ಓಕೆ, ಇನ್ ದಿಸ್ ಸೆಷನ್ ನಾವೇನೇನು ತಿಳ್ಕೊಂಡ್ವಪ್ಪ ಅಂದರೆ ಕಾನ್ಸ್ಟೆಂಟ್ಸ್ ಬಗ್ಗೆ ತಿಳ್ಕೊಂಡ್ವಿ. ಕಾನ್ಸ್ಟೆಂಟ್ಸ್ ಅಂತಂದರೆ ಏನು? ಎ ಫಿಕ್ಸ್ಡ್ ವ್ಯಾಲ್ಯೂ. ಸೊ ಡು ನಾಟ್ ಚೇಂಜ್ ದ ವ್ಯಾಲ್ಯೂ. ಓಕೆ, ಫಿಕ್ಸ್ಡ್ ವ್ಯಾಲ್ಯೂ ಆಗುತ್ತೆ, ಡಸ್ ನಾಟ್ ಚೇಂಜ್ ಡ್ಯೂರಿಂಗ್ ದ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್. ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಮಾಡಬೇಕಾದ್ರೆ ಆ ವ್ಯಾಲ್ಯೂ ಚೇಂಜ್ ಆಗಲ್ಲ. ದೇರ್ ಆರ್ 2 ಟೈಪ್ಸ್ ಆಫ್ ಕಾನ್ಸ್ಟೆಂಟು. ಒಂದು ಸಿಸ್ಟಮ್ ಡಿಫೈನ್ಡ್ ಕಾನ್ಸ್ಟೆಂಟು, ಅದಕ್ಕೆ ಸಿಂಬಾಲಿಕ್ ಕಾನ್ಸ್ಟೆಂಟ್ ಅಂತ ಕರಿತೀವಿ, ಇಂಟ್ರೆನ್ಸಿಕ್ ಕಾನ್ಸ್ಟೆಂಟ್ ಅಂತ ಕರಿತೀವಿ, ಅಥವಾ ನೇಮ್ಡ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಸೊ ಇನ್ನೊಂದು ಬಂದು ಯೂಸರ್ ಡಿಫೈನ್ಡ್ ಕಾನ್ಸ್ಟೆಂಟ್, ಅದಕ್ಕೆ ಡೈರೆಕ್ಟ್ ಆಗಿ ಪ್ರೋಗ್ರಾಮ್ ಮೇಲೆ ತೋರಿಸಿದ್ದೀನಿ. ಸೊ ಕಾನ್ಸ್ಟೆಂಟ್, ಕಾನ್ಸ್ಟ್ ಕೀವರ್ಡ್ ಯೂಸ್ ಮಾಡಿದರೆ ಯೂಸರ್ ಡಿಫೈನ್ಡ್. ಸೊ VBLO ಇಟ್ಸ್ ಎ ಸಿಂಬಾಲಿಕ್ ಕಾನ್ಸ್ಟೆಂಟು. ಹಾಗೆ ಅಸೈನ್ಮೆಂಟ್ ಆಪರೇಟರ್ ಈಕ್ವಲ್ನ ಯೂಸ್ ಮಾಡ್ಕೊತಾ ಇದೀವಿ. ಅಸೈನ್ಮೆಂಟ್ ಆಪರೇಟರ್ ಎಕ್ಸ್ಪ್ರೆಷನ್ಸ್ಗೆ ಯೂಸ್ ಮಾಡ್ತೀವಿ, ವ್ಯಾಲ್ಯೂನ ಅಸೈನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಅದಾದಮೇಲೆ ಯಾವುದೇ ಒಂದು ಔಟ್ಪುಟ್ನ ನಾವು ಡಿಸ್ಪ್ಲೇ ಮಾಡಬೇಕು ಅಂದರೆ ಪ್ರಿಂಟ್ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ಕೊತೀವಿ. ಸೊ ಪ್ರಿಂಟ್ ಕಾನ್ಸ್ಟೆಂಟ್ಸ್ಗಾಗಿರ್ಬೋದು ಅಥವಾ ವೇರಿಯೇಬಲ್ಸ್ ಆಗಿರ್ಬೋದು, ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಸ್ಟ್ರಿಂಗ್ಸ್ ಆಗಿರೋ ಏನನ್ನಾದರೂ ಆಗಲಿ ಫಾರ್ಮ್ ಮೇಲೆ ಡಿಸ್ಪ್ಲೇ ಮಾಡೋದಕ್ಕೆ ಪ್ರಿಂಟ್ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ಕೊತೀವಿ. ದಿಸ್ ಇಸ್ ಎ ಪ್ರೋಗ್ರಾಮ್. ಸೊ ಅಷ್ಟು ಒಂದೇ ಪ್ರೋಗ್ರಾಮಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ. ಓಕೆ ನೋಡಿ, ಕಾಣಿಸ್ತಾ ಇದೆಯಲ್ಲ, ಅಷ್ಟನ್ನು ಒಂದರಲ್ಲೇ ಹಾಕಿರೋದು. ಓಕೆ, ಈ ಥರ ನಾವು ಯೂಸ್ ಮಾಡ್ಕೋಬೋದು. ಥ್ಯಾಂಕ್ ಯು.